ಹಾಯ್ ಫ್ರೆಂಡ್ಸ್, ಒಂದು 16 ಅಡಿ ರಸ್ತೆ, ದೊಡ್ಡ ರಸ್ತೆ, ಮೆಟ್ಲಿಂಗ್ ರೋಡು, ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆಗೆ ಈ ರಸ್ತೆಯಿಂದ. ಮತ್ತು ಇಲ್ಲಿ ನೋಡಿ, ಎಲ್ಲ ತೆಗೆದಾಕ್ಬಿಟ್ಟು ಕೆರೆ ಏರಿದು. ಇಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ರಸ್ತೆ ಮಾಡೋಕ್ಕೆ ರೆಡಿ ಮಾಡಿದ್ರೆ ಇದು ಒಂದು 30 ಅಡಿ ರೋಡ್ ಆಗುತ್ತೆ. ನೀರು ಎನಿ ಟೈಮು ಕೆರೆಯಿಂದ ಬರ್ತಾ ಇರೋದು. ವಾಲಾಕ್ ಫಿಟ್ ಮಾಡವ್ರೆ. ಯಾವಾಗ ಬೇಕಾದ್ರೆ ನಿಲ್ಲಿಸ್ಬೋದು, ಯಾವಾಗ ಬೇಕಾದ್ರೆ ಬಿಟ್ಕೋಬೋದು. ಇದಕ್ಕೆ ಅಟ್ಯಾಚ್ ಆಗಿರೋವಂಥದ್ದು 5 ಎಕರೆ ಜಾಗ, ಒಂದೇ ಫ್ಲಾಟು, ತೆಂಗಿನ ತೋಟ. ಈ ಜಮೀನಿಗೆ ಒಟ್ಟು 3 ಕಡೆಯಿಂದ ರಸ್ತೆ ಐತೆ. ಚನ್ನಪಟ್ಟಣ ಮೇನ್ ರೋಡಿಂದ 6 ಕಿಲೋಮೀಟ್ರು ಒಳಗಿರೋಂಥದ್ದು ತೆಂಗಿನ ತೋಟ. ಎಲ್ಲ ಒಂದು 30 ವರ್ಷದ ಮರಗಳು, ಒಂದೇ ಫ್ಲಾಟ್ ಆಗಿದೆ. ಒಂದು ಓಪನ್ ಬಾವಿ, 2 ಬೋರು, ಎನಿ ಟೈಮು ಕೆರೆ ಪಕ್ಕ ಇರೋಂಥ ನೀರು. ಮನೆಯೂ ಕೂಡ ಇದೆ, ಲೇಬರ್ ಹೌಸು, ಶೆಡ್ಡು ದೊಡ್ಡದಾಗಿ ಐತೆ. ಮನೆಯೂ ಕೂಡ ಫುಲ್ ತೆಂಗಿದೆ. ಬೇರೆ ಬೆಳೆಗಳು ಬೇಕಾದ್ರೂ ಇಟ್ಕೋಬೋದು, ಯಾಕಂದರೆ ತೆಂಗು ಸ್ವಲ್ಪ ಬೀಸಾಗಿದ್ದಾವೆ. ಇದು ಮಿಷಿನ್ ಮನೆ, ಹಳೆಯದು ಬಾವಿದು. ಒಂದು ಬೋರ್ ಹಾಕೊಂಡಿದ್ರೆ ನೀರು, ದೊಡ್ಡ ಕೆರೆ ಇರೋದ್ರಿಂದ ಎನಿ ಟೈಮ್ ನೀರಿದೆ. ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ಒಳ್ಳೆ ಜಾಗ. ಈಗ ಇನ್ವೆಸ್ಟ್ಮೆಂಟ್ ಮಾಡಿದ್ರು ತೆಂಗಲ್ಲಿ ಒಳ್ಳೆ ಫಸಲು ಇದೆ. ಒಳ್ಳೆ ಇದು ಫಸಲು ಬಂದಿದೆ. ಫಸಲು ಕೂಡ ಇದೆ. ಈ ಮನೆ ಕಾಣ್ತಿದೆಯಲ್ಲ, ಅಲ್ಲಿವರೆಗೂ ಜಾಗ. ಮನೆ ಬೇರೆ ಇರೋವು, ಇದಕ್ಕೆ ಸೇರಲ್ಲ, ಈ ತೋಟಕ್ಕೆ ಸೇರಲ್ಲ. ಜನರಲ್ ಪ್ರಾಪರ್ಟಿ, ಬೇರೆ ಇದು ಬರಲ್ಲ, ಜನರಲ್ಲು. ನೋಡಿ, ಇದು ಕೂಡ್ಲೂರು ಕೆರೆ ಕಾಣ್ತಾ ಇರೋದು. ಚನ್ನಪಟ್ಟಣ ಸಿಟಿ, ಮಳೂರು. ಈ ಕೆರೆ ಏರಿ ಮೇಲೇ ನೋಡಿ, ಇಲ್ಲಿ ಇನ್ನೊಂದು ರೋಡ್ ಮಾಡ್ಕೋಬೋದು ಅಂತ ಹೇಳಿದರು. ರೋಡ್ ಮಾಡೋದಕ್ಕೆ ರೆಡಿ ಮಾಡವ್ರೆ. ತೋಟನೂ ಕೂಡ ಇದೆ ತೋಟ. ಇದು ಕಾಣ್ತಾ ಇರೋದು ನಿಮಗೆ 16 ಅಡಿ ರೋಡು. ಒಟ್ಟು 3 ರೋಡ್ ಕನೆಕ್ಟಿವಿಟಿ ಆಗುತ್ತೆ. ಏರಿತಾವಾಯ್ತಾ ಇರೋವಂಥದ್ದು ಚೆನ್ನಾಗಿದೆ.